ಭಾರತದ ಮೇಘಾಲಯದಲ್ಲಿರುವ ಕುತೂಹಲಕಾರಿ ಫೇರಿ ಗುಹೆಯ ಗುಪ್ತರಹಸ್ಯಗಳನ್ನು ತಿಳಿದುಕೊಳ್ಳೋಣವೇ? ಭಾರತದ ಈಶಾನ್ಯ ರಾಜ್ಯವಾದ ಮೇಘಾಲಯದಲ್ಲಿ ಮರಳುಗಲ್ಲಿನಿಂದ ಆವರಿಸಿರುವ ವಿಶ್ವದ ಅತಿ ಉದ್ದದ ಗುಹೆಯನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ. ಅದೇ ಈ ಫೇರಿ ಗುಹೆ. ನೀವು ಒಳಗೆ ಕಳೆದು ಹೋದರೆ ನಿಮ್ಮ ದಾರಿಯನ್ನು ಕಂಡುಹಿಡಿಯಲು ನಿಮಗೆ ಎಂದಿಗೂ ಸಾಧ್ಯವಾಗದಿರಬಹುದು. ಇದು ಸಮುದ್ರ ಮಟ್ಟದಿಂದ 4025 ಅಡಿಗಳಷ್ಟು ಎತ್ತರ ಮತ್ತು 1227 ಮೀಟರ್ ಆಳವಾದ ಕಣಿವೆಯ ಮೇಲಿರುವ ವಿಸ್ತೃತವಾಗಿರುವ ಕಡಿದಾದ ಬಂಡೆಯ ತಳದಲ್ಲಿದೆ. ಗುಹೆಯು 24 ಕಿಲೋಮೀಟರ್ 15 ಮೈಲುಗಳು ಉದ್ದವಾಗಿದೆ ಮತ್ತು 13 ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದೆ. ಕಾಡಿನ ಪಾಚಿಯ ಮರಗಳು ಮತ್ತು ಸಸ್ಯಗಳ ಮೂಲಕ ಸುಮಾರು 1 ಗಂಟೆಗಳ ಕಾಲ ಇಳಿಜಾರಿನ ಟ್ರೆಕ್ಕಿಂಗ್ ಮಾಡಿದ ನಂತರ ನಾವು ಫೇರಿ ಗುಹೆಯ ಬಾಯಿಯ ಹತ್ತಿರ ಬಂದಿದ್ದೇವೆ ಎಂದು ತಿಳಿಯುತ್ತದೆ. ಹಚ್ಚ ಹಸಿರಿನ ಮಾಸಿನ್ರಾಮ್ ಎಂಬ ಪ್ರದೇಶದ ಬಳಿಯಿರುವ ಈ ಗುಹೆ ಭೂಮಿಯ ಮೇಲಿನ ಹಚ್ಚಹಸಿರಿನ ಅತ್ಯಂತ ತೇವವಾದ ಸ್ಥಳವೆಂದು ಹೆಸರಾಗಿದೆ. ಫೆರಿ ಗುಹೆಯ ಒಳಗೆ ಉಷ್ಣತೆಯು ಯಾವಾಗಲೂ 16-17 ಸೆಲ್ಸಿಯಸ್ನಷ್ಟು ಇರುತ್ತದೆ. ಹೊರಗಿನ ತಾಪಮಾನವು ಏನೇ ಇರಲಿ ಆಮ್ಲಜನಕದ ಕೊರತೆಯಿಲ್ಲ, ಏಕೆಂದರೆ ಸಣ್ಣ ತೆರೆಯುವಿಕೆಗಳು, ಬಿರುಕುಗಳು ಮತ್ತು 2 ಪ್ರವೇಶದ್ವಾರಗಳ ಮೂಲಕ ಗಾಳಿಯು ಯಾವಾಗಲೂ ಹರಿಯುತ್ತದೆ. ಈ ಗುಹೆ ಅಸಾಮಾನ್ಯವಾಗಿದ್ದರೂ ಇದು ಮರಳುಗಲ್ಲಿನಲ್ಲಿ ರೂಪುಗೊಂಡಿದೆ. ಗುಹೆಗಳು ಸಾಮಾನ್ಯವಾಗಿ ಸುಣ್ಣದ ಕಲ್ಲುಗಳ ಕರಗುವಿಕೆಯಿಂದ ರೂಪುಗೊಳ್ಳುತ್ತವೆ. ಮಳೆನೀರು ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ, ದುರ್ಬಲ ಆಮ್ಲವಾಗಿ ಬದಲಾಗುತ್ತದೆ ಮತ್ತು ಬಂಡೆಯನ್ನು ಕರಗಿಸುತ್ತದೆ. ಮರಳುಗಲ್ಲಿನ ಗುಹೆಗಳು ಸಾಮಾನ್ಯವಲ್ಲ, ಏಕೆಂದರೆ ಬಂಡೆಯು ಕಡಿಮೆ ಕರಗುವಿಕೆಯನ್ನು ಹೊಂದಿದೆ. ಆದ್ದರಿಂದ ಭೂಗತ ಖಾಲಿ ಜಾಗಗಳನ್ನು ರಚಿಸಲು, ಕರಗಲು ಮತ್ತು ಸವೆತಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಬೇಕಾಗುತ್ತದೆ. ಮೇಘಾಲಯವು ಪ್ರಪಂಚದಲ್ಲಿಯೇ ಅತ್ಯಧಿಕ ಪ್ರಮಾಣದ ಮಳೆಯನ್ನು ಅನುಭವಿಸುತ್ತದೆ. ಆದ್ದರಿಂದ ಮರಳುಗಲ್ಲಿನ ಗುಹೆಗಳು ರಾಜ್ಯದಲ್ಲಿ ಇಷ್ಟೊಂದು ಪ್ರಭಾವಶಾಲಿಯಾಗಿ ಅಭಿವೃದ್ಧಿ ಹೊಂದುವುದರಲ್ಲಿ ಆಶ್ಚರ್ಯವೇನಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಇದು ಭಾರತದ ವಿಶ್ವದಾಖಲೆ ಮುರಿಯುವ ಫೇರಿ ಗುಹೆಯ ಗುಪ್ತ ರಹಸ್ಯಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆಯೆಂದು ಭಾವಿಸುತ್ತೇನೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.